ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಅನುಷಿತ್ ದೇವರ್ನವದಗಿ ಅನುಷಿತ್ ಪೊಲಿಟಿ ಕ್ಲಾಸಸ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಅಸ್ಮಿತೆ ರಾಜಕಾರಣದ ಮೂಲಾಧಾರಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಈ ಪ್ರಶ್ನೆ ನಾವು 2015ರ ಪ್ರಶ್ನೆ ಪತ್ರಿಕೆಯಿಂದ ಹಿಡಿದು 2025ರ ಪ್ರಶ್ನೆ ಪತ್ರಿಕೆವರೆಗೆ ನಾವು ನೋಡಿದರೆ ಈ ಪ್ರಶ್ನೆ ಎಷ್ಟು ಬಾರಿ ಕೇಳಲಾಗಿದೆಪ್ಪ ಅಂದ್ರೆ 1 ಬಾರಿ ಮಾತ್ರ ಕೇಳಲಾಗಿದೆ ಸ್ನೇಹಿತರೆ. ಎಷ್ಟು ಬಾರಿ ಕೇಳಲಾಗಿದೆ? 1 ಬಾರಿ ಮಾತ್ರ ಕೇಳಲಾಗಿದೆ. 2025 E1 ಪ್ರಶ್ನೆ ಪತ್ರಿಕೆ ಏನೈತಲ್ಲ, ಈ E1 ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ಕೇಳಿರ್ತಕ್ಕಂಥ ಪ್ರಶ್ನೆ ಎಷ್ಟು ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ ಅಂದರೆ 5 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ. ಯಾವ ರೀತಿ ಕೇಳ್ತಾನ? ಅಸ್ಮಿತೆ ರಾಜಕಾರಣದ ಮೂಲಾಧಾರಗಳು ಚರ್ಚಿಸಿ ಅಂತಾದರೂ ಕೇಳಬಹುದು, ವಿವರಿಸಿ ಅಂತಾದರೂ ಕೇಳಬಹುದು, ವಿಮರ್ಶಿಸಿ ಅಂತಾದರೂ ಕೇಳಬಹುದು ಸ್ನೇಹಿತರೆ. ಒಂದು ವೇಳೆ ಅಸ್ಮಿತೆ ರಾಜಕಾರಣದ ಮೂಲಾಧಾರಗಳು ಯಾವುವು ಅಂತ ಪ್ರಶ್ನೆ ಮಾಡಿದರೆ ಅದು ಎಷ್ಟು ಅಂಕಕ್ಕೆಪ್ಪ ಅಂದರೆ 2 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. 5 ಅಂಕಕ್ಕೂ ಒಂದ್ಸಲ ಕೇಳೇನ, 2 ಅಂಕಕ್ಕೂ ಕೇಳೇನ ಸ್ನೇಹಿತರೆ. 5 ಅಂಕಕ್ಕೆ ಎಷ್ಟು ಬಾರಿ ಕೇಳೇನ? ಒಂದ್ಸಲ ಕೇಳೇನ. ಇನ್ನು 2 ಅಂಕಕ್ಕೆ ಏನಪ್ಪ ಅಂದ್ರೆ ಜಾಸ್ತಿ ಕೇಳೇನ ಸ್ನೇಹಿತರೆ. ಅಸ್ಮಿತೆ ರಾಜಕಾರಣದ ಮೂಲಾಧಾರಗಳು ಯಾವುವು ಅಂತ ಪ್ರಶ್ನೆ ಮಾಡ್ತಾನ. 1ನೇದು ಧರ್ಮ, 2ನೇದು ಜಾತಿ, 3ನೇದು ಪ್ರದೇಶ, 4ನೇದು ಭಾಷೆ. ಈ ಎಲ್ಲ ಅಂಶಗಳೇನಿದಾವಲ್ಲ, ಈ ಅಂಶಗಳು ಅಸ್ಮಿತೆ ರಾಜಕಾರಣದ ಮೂಲಾಧಾರಗಳು ಸ್ನೇಹಿತರೆ. ಅಸ್ಮಿತೆ ರಾಜಕಾರಣದ ಮೂಲಾಧಾರಗಳು ಯಾವುವು ಅಂತ ಪ್ರಶ್ನೆ ಮಾಡಿದರೆ ಧರ್ಮ, ಜಾತಿ, ಪ್ರದೇಶ, ಭಾಷೆ ಅಂತ ಹೇಳಬೇಕು. ಇಷ್ಟು ಬರೆದ್ರೆ ನಿಮಗೆ ಎಷ್ಟು ಮಾರ್ಕ್ಸಪ್ಪ? 2 ಮಾರ್ಕ್ಸ್. ಇನ್ನು ವಿವರಿಸಿ ಅಂತ ಕೇಳಿದಾಗ ಧರ್ಮದ ಬಗ್ಗೆ ವಿವರಣೆ ನೀಡಬೇಕು, ಜಾತಿಯ ಬಗ್ಗೆ ವಿವರಣೆ ನೀಡಬೇಕು, ಪ್ರದೇಶದ ಬಗ್ಗೆ ವಿವರಣೆ ನೀಡಬೇಕು ಮತ್ತು ಭಾಷೆಗಳ ಬಗ್ಗೆ ಸಹಿತ ವಿವರಣೆ ನೀಡಿದ್ರೆ ಎಷ್ಟು ಮಾರ್ಕ್ಸ್ ಬರ್ತಾವಪ್ಪ ಅಂದರೆ 5 ಅಂಕ ಬರ್ತಾವೆ ಸ್ನೇಹಿತರೆ. ಈ ಅಧ್ಯಾಯದ ಮೇಲೆ ಒಟ್ಟು ಎಷ್ಟು ಮಾರ್ಕ್ಸ? 11 ಮಾರ್ಕ್ಸ್. 2 5 ಅಂಕದ ಪ್ರಶ್ನೆಗಳು ಫಿಕ್ಸ್. 2 5 ಅಂಕದ ಪ್ರಶ್ನೆಗಳು ಫಿಕ್ಸ್. ಇನ್ನೊಂದು ಪೊಲಿಟಿಕಲ್ ಸೈನ್ಸ್ ಪ್ರಶ್ನೆ ಕೇಳುವಂಥ ಮೆಥಡ್ ಹೆಂಗಾಗೈತಿ, ಕೇಳಿದ್ದೆ ಪ್ರಶ್ನೆಗಳನ್ನು ಬಿಟ್ಟು ಬಿಡ್ಲಾಕತ್ತಾರೆ. ಜಾಸ್ತಿ ಕೇಳಲಾಗ್ಯಾರ ಈಗ ಅವರು. ಯಾವ ಹೊಸ ಪ್ರಶ್ನೆಗಳದಾವಲ್ಲ ಅಂಥ ಪ್ರಶ್ನೆಗಳ ಮೇಲೆ ಕಣ್ಣು ಹಾಯಿಸಕತ್ತಾರ ಅವರು. ಅಂಥ ಪ್ರಶ್ನೆಗಳನ್ನೇ ಕೇಳಕತ್ತಾರೆ ಈಗ ಅವರು. ಅದಕ್ಕಾಗಿ ಇದು ಪ್ರಶ್ನೆ ಕೇಳಿದೆಷ್ಟು ಬಾರಿ? ಇದು 1ದೇ ಬಾರಿ ಕೇಳೇನ, ಎಕ್ಸಾಮ್ನಾಗ ಕೇಳಬಹುದಲ್ಲ. ಅದಕ್ಕಾಗಿ ನಾ ಏನು ಹೇಳಕತ್ತೀನಿ, ಸ್ವಲ್ಪ ಇಂತಹ ಪ್ರಶ್ನೆಗಳ ಕಡೆಗೆ ಸಹಿತ ಏನಪ್ಪ ಅಂದರೆ ಹೆಚ್ಚಿನ ಗಮನ ಕೊಡಿ ಸ್ನೇಹಿತರೆ. ನೆಕ್ಸ್ಟ್, ಈ ಅಸ್ಮಿತೆಯ ಮೂಲಾಧಾರಗಳಲ್ಲಿ ಮೊದಲನೇ ಮೂಲಾಧಾರ ಯಾವುದಪ್ಪ ಅಂದರೆ ಧರ್ಮ ಸ್ನೇಹಿತರೆ. ಅಸ್ಮಿತೆಯ ಮೂಲಾಧಾರಗಳಲ್ಲಿ ಮೊದಲನೇ ಮೂಲಾಧಾರ ಯಾವುದಪ್ಪ ಅಂದರೆ ಧರ್ಮ. ಭಾರತ ಜನಸಂಖ್ಯೆಯಲ್ಲಿ ನಾವು 2011ರ ಜನಗಣತಿಯನ್ನು ತೆಗೆದುಕೊಂಡು ನೋಡಿದರೆ 2011ರ ಜನಗಣತಿಯನ್ನು ತೆಗೆದುಕೊಂಡು ನೋಡಿದರೆ ಭಾರತ ಜನಸಂಖ್ಯೆಯಲ್ಲಿ ಎಷ್ಟನೇ ಸ್ಥಾನ ಒಳಗೊಂಡಿದೆಪ್ಪ ಅಂದ್ರೆ 2ನೇ ಸ್ಥಾನವನ್ನು ಒಳಗೊಂಡಿದೆ ಸ್ನೇಹಿತರೆ. 2021 ಜನಗಣತಿ ಮಾಡಬೇಕಾಗಿತ್ತು. ಕರೋನಾ ಇದ್ದ ಕಾರಣಕ್ಕಾಗೇನಪ್ಪ ಜನಗಣತಿ ಮಾಡಿಲ್ಲ. ನಾವು 2011ರ ಜನಗಣತಿಯ ಪ್ರಕಾರವನ್ನು ತೆಗೆದುಕೊಂಡು ನೋಡಿದರೆ ಭಾರತ ಜನಸಂಖ್ಯೆಯಲ್ಲಿ ಎಷ್ಟನೇ ಸ್ಥಾನವನ್ನು ಒಳಗೊಂಡಿದೆಯಪ್ಪ ಅಂದರೆ 2ನೇ ಸ್ಥಾನವನ್ನು ಒಳಗೊಂಡಿದೆ ಸ್ನೇಹಿತರೆ. ಪ್ರಥಮ ಸ್ಥಾನ ಚೀನಾ. ಈಗ ಪ್ರಸ್ತುತ ಕೆಲವೊಂದಿಷ್ಟು ಸಮೀಕ್ಷೆಗಳ ಪ್ರಕಾರ ನಾವು ನೋಡುವುದಾದರೆ ಪ್ರಸ್ತುತ 2026ರ ಕೆಲವೊಂದಿಷ್ಟು ಸಮೀಕ್ಷೆಗಳ ಪ್ರಕಾರ ನಾವು ನೋಡುವುದಾದರೆ ಭಾರತ ರಾಷ್ಟ್ರ ಜನಸಂಖ್ಯೆಯಲ್ಲಿ ಏನಪ್ಪ ಅಂದ್ರೆ ಮೊದಲನೇ ಸ್ಥಾನವನ್ನು ಹೊಂದಿದೆ ಅಂತ ಹೇಳ್ತಾರೆ ಸ್ನೇಹಿತರೆ. 2011ರ ಜನಗಣತಿಯ ಪ್ರಕಾರ ಭಾರತ ರಾಷ್ಟ್ರ ಜನಸಂಖ್ಯೆ ಒಳಗೆ ಎಷ್ಟನೇ ಸ್ಥಾನ? 2ನೇ ಸ್ಥಾನ. ಕೆಲವೊಂದಿಷ್ಟು ವರದಿಗಳ ಪ್ರಕಾರ ನಾವು ಪ್ರಸ್ತುತ ನೋಡುವುದಾದರೆ ಭಾರತ ಎಷ್ಟನೇ ಸ್ಥಾನವನ್ನು ಹೊಂದಿದೆಪ್ಪ ಅಂದ್ರೆ ಮೊದಲನೇ ಸ್ಥಾನವನ್ನು ಹೊಂದಿದೆ ಸ್ನೇಹಿತರೆ. ವಿಶ್ವದ ಜನಸಂಖ್ಯೆ ಪಾಲಿನಲ್ಲಿ ನಮ್ಮ ಭಾರತದ ಜನಸಂಖ್ಯೆ ಪಾಲು ಎಷ್ಟಿದೆಯಪ್ಪ ಅಂದ್ರೆ 17.5ರಷ್ಟು ಹೊಂದಿದೆ ಸ್ನೇಹಿತರೆ. 17.5ರಷ್ಟು ವಿಶ್ವದ ಜನಸಂಖ್ಯೆ ಪಾಲಿನಲ್ಲಿ ನಮ್ಮ ಭಾರತ ರಾಷ್ಟ್ರದ ಜನಸಂಖ್ಯೆ ಪಾಲು ಏನೈತಲ್ಲ, ಈ ಜನಸಂಖ್ಯೆ ಪಾಲು ಎಷ್ಟೈತಪ್ಪ ಅಂದ್ರೆ 17.5ರಷ್ಟು ಹೊಂದಿದೆ ಸ್ನೇಹಿತರೆ. ಎಕ್ಸಾಮ್ನಾಗ ಕೇಳಬಹುದು,
ವಿಶ್ವದ ಜನಸಂಖ್ಯೆ ಪಾಲಿನಲ್ಲಿ ಭಾರತದ ಜನಸಂಖ್ಯೆ ಪಾಲು ಎಷ್ಟು ಅಂತ ಪ್ರಶ್ನೆ ಮಾಡಿದರೆ 17.5 ಅಂತ ಹೇಳಬೇಕು. ನಮ್ಮ ಭಾರತ ರಾಷ್ಟ್ರ ಏನೈತಲ್ಲ, ಈ ಭಾರತ ರಾಷ್ಟ್ರ ಹಿಂದೂ ಧರ್ಮವನ್ನು ಒಳಗೊಂಡಿರ್ತಕ್ಕಂಥ ರಾಷ್ಟ್ರವಾಗಿದೆ ಸ್ನೇಹಿತರೆ. ಮುಸ್ಲಿಂ ಧರ್ಮವನ್ನು ಒಳಗೊಂಡಿರ್ತಕ್ಕಂಥ ರಾಷ್ಟ್ರವಾಗಿದೆ. ಕ್ರಿಶ್ಚಿಯನ್ ಧರ್ಮವನ್ನು ಒಳಗೊಂಡಿರ್ತಕ್ಕಂಥ ರಾಷ್ಟ್ರವಾಗಿದೆ. ಬೌದ್ಧ ಧರ್ಮವನ್ನು ಒಳಗೊಂಡಿರ್ತಕ್ಕಂಥ ರಾಷ್ಟ್ರವಾಗಿದೆ. ಜೈನ ಧರ್ಮವನ್ನು ಒಳಗೊಂಡಿರ್ತಕ್ಕಂಥ ರಾಷ್ಟ್ರವಾಗಿದೆ. ಸಿಖ್ ಧರ್ಮವನ್ನು ಒಳಗೊಂಡಿರ್ತಕ್ಕಂಥ ರಾಷ್ಟ್ರವಾಗಿದೆ. ಪಾರ್ಸಿ ಧರ್ಮವನ್ನು ಒಳಗೊಂಡಿರ್ತಕ್ಕಂಥ ರಾಷ್ಟ್ರವಾಗಿದೆ ಸ್ನೇಹಿತರೆ. ಭಾರತ ರಾಷ್ಟ್ರ ಹಲವಾರು ಧರ್ಮಗಳಿಂದ ಕೂಡಿರ್ತಕ್ಕಂಥ ರಾಷ್ಟ್ರ. ನಮ್ಮ ಭಾರತ ರಾಷ್ಟ್ರದಲ್ಲಿ ಬಹುಸಂಖ್ಯಾತರು ಹಿಂದೂ ಧರ್ಮದವರಿದ್ದರೂ ಸಹಿತ ನಮ್ಮ ಭಾರತ ರಾಷ್ಟ್ರದಲ್ಲಿ ಬಹುಸಂಖ್ಯಾತರು ಯಾರದಾರ? ಹಿಂದೂ ಧರ್ಮದವರದಾರ. 80% ಜನರು 80% ಜನರು ಏನಪ್ಪ ಅಂದ್ರೆ ಭಾರತ ರಾಷ್ಟ್ರದೊಳಗೆ ಹಿಂದೂ ಧರ್ಮದವರು ಇದ್ದರೂ ಸಹಿತ ಏನಪ್ಪ ಅಂದ್ರೆ ಎಲ್ಲ ಧರ್ಮಕ್ಕೆ ಸಮಾನವಾದಂಥ ಸ್ಥಾನಮಾನವನ್ನು ಒದಗಿಸಿಕೊಡಲಾಗಿದೆ ಸ್ನೇಹಿತರೆ. ಕೆಲವೊಂದಿಷ್ಟು ಧರ್ಮದ ನಾಗರಿಕರು ಇವತ್ತು ಇಸ್ಲಾಂ ಧರ್ಮ ತೆಗೆದುಕೊಂಡು ನೋಡ್ರಿ, ಬೌದ್ಧ ತೆಗೆದುಕೊಂಡು ನೋಡ್ರಿ, ಜೈನ್ ತೆಗೆದುಕೊಂಡು ನೋಡ್ರಿ, ಪಾರ್ಸಿ ತೆಗೆದುಕೊಂಡು ನೋಡ್ರಿ, ಹಿಂದೂ ತೆಗೆದುಕೊಂಡು ನೋಡ್ರಿ, ಯಾವುದೇ ಒಂದು ಧರ್ಮವನ್ನು ತೆಗೆದುಕೊಂಡು ನೋಡ್ರಿ, ಪ್ರತಿಯೊಂದು ಧರ್ಮ ತನ್ನದೇ ಆಗಿರ್ತಕ್ಕಂಥ ಪದ್ಧತಿಗಳನ್ನು ಒಳಗೊಂಡಿರ್ತಕ್ಕಂಥ ಧರ್ಮ, ತನ್ನದೇ ಆಗಿರ್ತಕ್ಕಂಥ ನೀತಿ ನಿಯಮಗಳನ್ನು ಒಳಗೊಂಡಿರ್ತಕ್ಕಂಥ ಧರ್ಮಗಳಾಗಿವೆ. ತನ್ನದೇ ಆಗಿರ್ತಕ್ಕಂಥ ಸಂಪ್ರದಾಯಬದ್ಧ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಧರ್ಮವಾಗಿವೆ ಸ್ನೇಹಿತರೆ. ಪ್ರತಿಯೊಂದು ಧರ್ಮವು ತನ್ನ ಅಸ್ಮಿತೆಯನ್ನು ಕಳೆದುಕೊಳ್ಳುವಂಥ ಭೀತಿಯಿಂದ ಏನಪ್ಪ ಅಂದ್ರೆ ಧರ್ಮದ ಆಧಾರದ ಮೇಲೆ ಹಲವಾರು ಸಂಘಟನೆಗಳನ್ನು ರಚನೆ ಮಾಡಿಕೊಳ್ಳಲಾಗಿದೆ ಸ್ನೇಹಿತರೆ. ಧರ್ಮದ ಆಧಾರದ ಮೇಲೆ ಹಲವಾರು ಸಂಘಟನೆಗಳು. ಇವತ್ತು ಮುಸ್ಲಿಮರ ಏಳಿಗೆಗಾಗಿ ಮುಸ್ಲಿಂ ಲೀಗ್ ಅನ್ನುವಂಥ ಪಾರ್ಟಿ ಆಗಿರಬಹುದು, ಹಿಂದೂಗಳ ಏಳಿಗೆಗಾಗಿ ಹಿಂದೂ ಮಹಾಸಭಾ ಆಗಿರಬಹುದು. ಈ ರೀತಿ ಏನಪ್ಪ ಅಂದ್ರೆ ಹಲವಾರು ಸಂಘಟನೆಗಳು ತಮ್ಮ ಅಸ್ಮಿತೆಗಾಗಿ ಏನಪ್ಪ ಅಂದ್ರೆ ಸ್ಥಾಪನೆ ಮಾಡಿ. ಇವತ್ತು ಸಿಖ್ ಧರ್ಮದಲ್ಲಿ ಸಹಿತ ತನ್ನದೇ ಆಗಿರ್ತಕ್ಕಂಥ ಧರ್ಮ ಸಂಘಟನೆಯನ್ನು ಸ್ಥಾಪನೆ ಮಾಡಿಕೊಂಡಿದೆ. ಇವತ್ತು ಕ್ರಿಶ್ಚಿಯನ್ ಧರ್ಮವು ಸಹಿತ ತನ್ನದೇ ಆಗಿರ್ತಕ್ಕಂಥ ಧರ್ಮ ಸಂಘಟನೆಗಳನ್ನು ಸ್ಥಾಪನೆ ಮಾಡಿಕೊಂಡಿದೆ. ಪ್ರತಿಯೊಂದು ಧರ್ಮ ತೆಗೆದುಕೊಂಡು ನೋಡ್ರಿ, ಪ್ರತಿಯೊಂದು ಧರ್ಮ ಏನಪ್ಪ ಅಂದ್ರೆ ತನ್ನದೇ ಆಗಿರ್ತಕ್ಕಂಥ ಧರ್ಮ ಸಂಘಟನೆಗಳನ್ನು ಸ್ಥಾಪನೆ ಮಾಡಿಕೊಳ್ಳಲಾಗಿದೆ. ಯಾಕೆ ಧರ್ಮ ಸಂಘಟನೆಗಳನ್ನು ಸ್ಥಾಪನೆ ಮಾಡಿಕೊಂಡಾರಪ್ಪ ಅಂದ್ರೆ ತನ್ನ ಧರ್ಮದ ಆಚಾರಗಳೇನಿದಾವಲ್ಲ ಅಥವಾ ಕೆಲವೊಂದಿಷ್ಟು ನಿಯಮಗಳ ಕಳೆದುಕೊಳ್ಳುವಂಥ ಭೀತಿಗಳೇನಿದಾವಲ್ಲ ಅವುಗಳನ್ನು ರಕ್ಷಣೆ ಮಾಡಲಿಗೋಸ್ಕರ, ಅವುಗಳನ್ನು ಇನ್ನಷ್ಟು ಏನಪ್ಪ ಅಂದ್ರೆ ಬಲಪಡಿಸಲಿಗೋಸ್ಕರ ಅಥವಾ ಸುಧಾರಣೆ ಮಾಡಲಿಗೋಸ್ಕರ ಏನಪ್ಪ ಅಂದ್ರೆ ಧರ್ಮ ಸಂಘಟನೆಗಳು ಸ್ಥಾಪನೆ ಮಾಡಲಾಗಿದೆ ಸ್ನೇಹಿತರೆ. 1906ರಲ್ಲಿ ಮುಸ್ಲಿಂ ಲೀಗ್ ಅನ್ನುವಂಥ ಮುಸ್ಲಿಂ ಲೀಗ್ ಅನ್ನುವಂಥ ಸಂಘಟನೆ ಸ್ಥಾಪನೆ ಮಾಡಲಾಯಿತು. 1915ರಲ್ಲಿ ಹಿಂದೂ ಮಹಾಸಭಾ ಅನ್ನುವಂಥ ಸಂಘಟನೆ ಸ್ಥಾಪನೆ ಮಾಡಲಾಯಿತು. ಇವೆಲ್ಲ ಯಾತಕ್ಕಾಗಿ ಸ್ಥಾಪನೆ ಮಾಡ್ಯಾರಪ್ಪ ಅಂದ್ರೆ ಆ ಧರ್ಮದ ಹಿತವನ್ನು ಕಾಪಾಡಲಿಗೋಸ್ಕರ, ಆ ಧರ್ಮದ ಕೆಲವೊಂದಿಷ್ಟು ಕೆಲವೊಂದಿಷ್ಟು ಸಂಪ್ರದಾಯಗಳೇನಿದಾವಲ್ಲ ಅವುಗಳನ್ನು ರಕ್ಷಣೆ ಮಾಡಿಕೊಳ್ಳಲಿಗೋಸ್ಕರ ಏನಪ್ಪ ಅಂದ್ರೆ ಈ ಎಲ್ಲ ಸಂಘಟನೆಗಳು ಸ್ಥಾಪನೆ ಮಾಡಿಕೊಳ್ಳಲಾಗಿದೆ ಸ್ನೇಹಿತರೆ. ಇನ್ನು ಎರಡನೇ ಅಂಶ ಯಾವುದಪ್ಪ ಅಂದರೆ ಜಾತಿ. ಅಸ್ಮಿತೆಯ ಮೂಲಾಧಾರಗಳಲ್ಲಿ ಎರಡನೇ ಅಂಶ ಯಾವುದಪ್ಪ ಅಂದರೆ ಜಾತಿ ಎನ್ನುವಂಥ ವ್ಯವಸ್ಥೆ ಸ್ನೇಹಿತರೆ. ಭಾರತ ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿಯ ಸ್ಥಾನಮಾನವನ್ನು ತನ್ನ ಬುದ್ಧಿವಂತಿಕೆ ಮತ್ತು ಸಾಧನೆಗಳಿಂದ ಇಲ್ಲೇನಪ್ಪ ಅಂದ್ರೆ ಅಳಿಯುವುದೇನಪ್ಪ ಅಂದ್ರೆ ಕಡಿಮೆಯಾಗಿದೆ ಸ್ನೇಹಿತೆ. ಭಾರತ ರಾಷ್ಟ್ರದೊಳಗಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ ಏನೈತಲ್ಲ, ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿಯ ಸ್ಥಾನಮಾನವನ್ನು ಅಳಿಬೇಕಾದ್ರೆ ಆತನ ಜಾತಿಯ ಮೇಲೆ ಅಳಿಯುತ್ತಾರೆ ಸ್ನೇಹಿತರೆ. ಬೆರಳೆಣಿಕೆಯಷ್ಟು ಮಾತ್ರ ಬುದ್ಧಿವಂತಿಕೆ ಮತ್ತು ಸಾಧನೆಗಳಿಂದ ಅಳಿಯುತ್ತಾರೆ. ನಾವಿವತ್ತು ಎಷ್ಟನೇ ಸಾಧನೆ ಮಾಡಲಿ, ನಮ್ಮಲ್ಲಿ ಎಷ್ಟೇ ಬುದ್ಧಿವಂತಿಕೆ ಇದ್ದರೂ ಸಹಿತ ಏನಪ್ಪ ಅಂದರೆ ನಮ್ಮನ್ನು ಅಳೆಯುವುದು ಯಾವ ಆಧಾರದ ಮೇಲೆ ಏನಪ್ಪ ಅಂದರೆ ಜಾತಿ ವ್ಯವಸ್ಥೆಯ ಆಧಾರದ ಮೇಲೆ ಸ್ನೇಹಿತರೆ. ಬಸವಣ್ಣನವರು ಸಹಿತ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡಿದಂಥ ನಾಯಕ. ಬುದ್ಧ ಅವರು ಸಹಿತ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡಿದಂಥ ನಾಯಕ. ಇವತ್ತು ಕನಕದಾಸ ತೆಗೆದುಕೊಂಡು ನೋಡ್ರಿ, ಕಬೀರದಾಸ್ ತೆಗೆದುಕೊಂಡು ನೋಡ್ರಿ, ಅಂಬೇಡ್ಕರ್ ಅವರು ತೆಗೆದುಕೊಂಡು ನೋಡ್ರಿ, ಜ್ಯೋತಿಬಾ ಫುಲೆ ಅವರು ತೆಗೆದುಕೊಂಡು ನೋಡ್ರಿ, ಸಾವಿತ್ರಿಬಾಯಿ ಫುಲೆ ಅವರಾಗಿರಬಹುದು, ಸ್ವಾಮಿ ವಿವೇಕಾನಂದರವರಾಗಿರಬಹುದು, ರಾಜಾರಾಮ್ ಮೋಹನ್ ರಾಯರವರಾಗಿರ್ಬೋದು, ಮುಂತಾದ ಮಹನೀಯರು ಏನಿದಾರಲ್ಲ ಇವರೇನಪ್ಪ ಅಂದರೆ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದಂಥ ವ್ಯಕ್ತಿಗಳು ಸ್ನೇಹಿತರೆ.
ಇವತ್ತು ಬಸವಣ್ಣನವರು ತಮ್ಮ ವಚನಗಳ ಮೂಲಕ ರಾಷ್ಟ್ರದೊಳಗಿರ್ತಕ್ಕಂಥ ಜಾತಿ ವ್ಯವಸ್ಥೆಗಳೇನದ ಐತಲ್ಲ ಅಥವಾ ಸಾಮಾಜಿಕ ನ್ಯೂನತೆ ಏನೈತಲ್ಲ ಅದರ ವಿರುದ್ಧ ಹೋರಾಟ ಮಾಡಿದಂಥ ನಾಯಕರಪ್ಪ ಅಂದರೆ ವಿಶ್ವಗುರು ಬಸವಣ್ಣನವರು ಸ್ನೇಹಿತರೆ. ಇವತ್ತು ಕನಕದಾಸರವರು ಸಹಿತ ತಮ್ಮ ದಾಸ ಸಾಹಿತ್ಯ ಏನೈತಲ್ಲ ಬಸವಣ್ಣನವರು ವಚನಗಳ ಮೂಲಕ ಸಮಾಜದ ನ್ಯೂನತೆಗಳ ವಿರುದ್ಧ ಹೋರಾಟ ಮಾಡಿದರೆ ನಮ್ಮ ಕನಕದಾಸರವರು ಏನಿದಾರಲ್ಲ ಈ ಕನಕದಾಸರವರು ತಮ್ಮ ದಾಸ ಸಾಹಿತ್ಯದ ಮೂಲಕ ತಮ್ಮ ದಾಸ ಸಾಹಿತ್ಯ ಏನೈತಲ್ಲ ಆ ದಾಸ ಸಾಹಿತ್ಯದ ಮೂಲಕ ಏನಪ್ಪ ಅಂದ್ರೆ ಸಮಾಜದಲ್ಲಿರ್ತಕ್ಕಂಥ ಅಂಕು ಡೊಂಕುಗಳನ್ನು ತಿದ್ದುವುದರ ಜೊತೆಗೆ ಸಮಾಜದಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ತಿದ್ದುವುದರ ಜೊತೆಗೆ ಆ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದಂಥ ನಾಯಕರು ಯಾರಪ್ಪ ಅಂದರೆ ಇದೇ ಕನಕದಾಸರವರು ಸ್ನೇಹಿತರೆ. ಅಂಬೇಡ್ಕರ್ ಅವರು ಸಹಿತ ರಾಷ್ಟ್ರದೊಳಗಿರ್ತಕ್ಕಂಥ ಅಸ್ಪೃಶ್ಯತೆ ಏನೈತಲ್ಲ ಅದರ ವಿರುದ್ಧ ಹೋರಾಟ ಮಾಡಿದಂಥ ವ್ಯಕ್ತಿ. ಅಂಬೇಡ್ಕರ್ ಅವರು ಸಹಿತ ಏನಪ್ಪ ಅಂದ್ರೆ ಈ ಜಾತಿ ವ್ಯವಸ್ಥೆ ಏನೈತಲ್ಲ ಈ ವರ್ಣಾಶ್ರಮ ವ್ಯವಸ್ಥೆ ಏನೈತಲ್ಲ ಅದರ ವಿರುದ್ಧ ಹೋರಾಟ ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂದರೆ ಇದೇ ಅಂಬೇಡ್ಕರ್ ಅವರು. ಮನುಸ್ಮೃತಿ ವರ್ಣಾಶ್ರಮದ ಬಗ್ಗೆ ಹೇಳ್ತೈತಿ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಹೇಳ್ತೈತಿ. ಇಲ್ಲಿ ಶೂದ್ರರಿಗೆ ಏನಪ್ಪ ಅಂದ್ರೆ ಹೀನಾಯನವಾದಂಥ ಪರಿಸ್ಥಿತಿಗಳನ್ನು ಕೊಟ್ಟಿದ್ರು. ಕೆಟ್ಟ ಪರಿಸ್ಥಿತಿಗಳು ಯಾರು ಅನುಭವಿಸ್ತಿದ್ರಪ್ಪ ಅಂದರೆ ಶೂದ್ರ ವರ್ಗದವರು ಅನುಭವಿಸುತ್ತಿದ್ದರು. ಅದಕ್ಕಾಗಿ ಅಂಬೇಡ್ಕರ್ ಅವರು ಇಡೀ ಮನುಸ್ಮೃತಿ ಗ್ರಂಥವನ್ನು ಸುಟ್ಟು ಹಾಕಿದ್ರು ಸ್ನೇಹಿತರೆ. ಈ ರೀತಿ ಏನಪ್ಪ ಅಂದ್ರೆ ಬಹುದಿನಗಳ ಕಾಲದಿಂದಲೂ ಇಂಥ ನಾಯಕರು ಹೋರಾಟ ಮಾಡಿದರು ಸಹಿತ ಏನಪ್ಪ ಅಂದರೆ ಪ್ರಸ್ತುತ ಜಾತಿ ವ್ಯವಸ್ಥೆ ಏನಪ್ಪ ಅಂದರೆ ಇನ್ನೂ ಜೀವಂತವಾಗಿದೆ ಸ್ನೇಹಿತರೆ. ಬಸವಣ್ಣನವರು ಹೋರಾಟ ಮಾಡಿದ್ರು, ಬುದ್ಧ ಅವರು ಹೋರಾಟ ಮಾಡಿದ್ರು, ಕನಕದಾಸರವರು ಹೋರಾಟ ಮಾಡಿದ್ರು, ಕಬೀರ್ದಾಸರವರು ಹೋರಾಟ ಮಾಡಿದ್ರು, ಅಂಬೇಡ್ಕರ್ ಅವರು ಹೋರಾಟ ಮಾಡಿದ್ರು, ಜ್ಯೋತಿಬಾ ಫುಲೆ ಅವರು ಹೋರಾಟ ಮಾಡಿದ್ರು, ಸ್ವಾಮಿ ವಿವೇಕಾನಂದರವರು ಹೋರಾಟ ಮಾಡಿದ್ರು, ರಾಜಾರ ಮೋಹನ್ ರಾಯರವರು ಹೋರಾಟ ಮಾಡಿದ್ರು, ನಾಲ್ವಡಿ ಕೃಷ್ಣರಾಜ ಒಡೆಯರವರು ಸಹಿತ ಹೋರಾಟ ಮಾಡಿದ್ರು, ಕೊಲ್ಲಾಪುರಿನ ಸಾಹು ಮಹಾರಾಜರವರು ಸಹಿತ ಏನಪ್ಪ ಅಂದ್ರೆ ಈ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದರು ಸಹಿತ ಏನಪ್ಪ ಅಂದ್ರೆ ಪ್ರಸ್ತುತ ದಿನಮಾನಗಳಲ್ಲಿ ಈ ಜಾತಿ ಅನ್ನುವಂಥ ವಿಷ ಬೀಜ ಏನೈತಲ್ಲ ಇನ್ನೂ ಏನಪ್ಪ ಅಂದ್ರೆ ಜೀವಂತವಾಗಿದೆ ಸ್ನೇಹಿತರೆ. ಭಾರತದಲ್ಲಿ ಈ ಜಾತಿ ವ್ಯವಸ್ಥೆಯನ್ನು ಮುನ್ನೆಲೆಗೆ ಬರಬೇಕಾದ್ರೆ ಕೆಲವೊಂದಿಷ್ಟು ಸಮಿತಿಗಳದಾವ ಸ್ನೇಹಿತರೆ. ನಮ್ಮ ಭಾರತ ರಾಷ್ಟ್ರದೊಳಗೆ ಕೆಲವೊಂದಿಷ್ಟು ಜಾತಿಗಳು ಮುನ್ನೆಲೆಗೆ ಬರಬೇಕಪ್ಪ ಅಂದ್ರೆ ಕೆಲವೊಂದಿಷ್ಟು ಸಮಿತಿಗಳದಾವ. ಈಗ ಉದಾಹರಣೆಗೆ ನಾವು ತೆಗೆದುಕೊಂಡು ನೋಡಿದ್ರೆ 1953ರಲ್ಲಿ ಕಾಕಾ ಸಾಹೇಬ್ ಕಾಲೇಲ್ಕರ್ ಸಮಿತಿಯನ್ನು ರಚನೆ ಮಾಡಲಾಯಿತು. 1953ರಲ್ಲಿ ಸ್ನೇಹಿತರೆ ಯಾವ ಸಮಿತಿ ರಚನೆ ಮಾಡಲಾಯಿತು? ಕಾಕಾ ಸಾಹೇಬ್ ಕಾಲೇಲ್ಕರ್ ಸಮಿತಿಯನ್ನು ರಚನೆ ಮಾಡಲಾಯಿತು. ಈ ಸಮಿತಿ ವರದಿ ಕೊಟ್ಟಿದ್ದೆ ಅವಾಗ 1950ರಲ್ಲಿ ವರದಿ ಕೊಡ್ತು. ಕಾಕಾ ಸಾಹೇಬ್ ಕಾಲೇಲ್ಕರ್ ಸಮಿತಿ ಏನೈತಲ್ಲ ಈ ಸಮಿತಿ ವರದಿ ಕೊಟ್ಟಿದ್ದೆ ಅವಾಗ 1955ರಲ್ಲಿ ವರದಿ ಕೊಡ್ತು. ಸುಮಾರು 2399 ಏನದವಲ್ಲ ಈ ಜಾತಿಗಳನ್ನು ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರ್ಪಡೆ ಮಾಡಲಾಯಿತು ಸ್ನೇಹಿತರೆ. ಈ ಕಾಕಾ ಸಾಹೇಬ್ ಕಾಲೇಲ್ಕರ್ ಸಮಿತಿ ಅಂತಲೂ ಸಹಿತ ಏನಪ್ಪ ಅಂದರೆ ಜಾತಿ ವ್ಯವಸ್ಥೆ ಮುನ್ನೆಲೆಗೆ ಬರಲಾಗಿದೆ ಸ್ನೇಹಿತರೆ. ಸುಮಾರು 2399 ಜಾತಿಗಳೇನಿದಾವಲ್ಲ ಈ ಜಾತಿಗಳನ್ನು ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರ್ಪಡೆ ಮಾಡಲಾಯಿತು. ಇನ್ನು BP ಮಂಡಲ ಸಮಿತಿ ಅಂತ ನಾವು ನೋಡ್ಕೊಳ್ತೇವೆ. ಈ BP ಮಂಡಲ ಸಮಿತಿ ರಚನೆ ಆಗಿದ್ದೆ ಅವಾಗ 1979ರಲ್ಲಿ ರಚನೆ ಆಯಿತು. ವರದಿ ಕೊಟ್ಟಿದ್ದೆ ಅವಾಗ 1980ರಲ್ಲಿ ವರದಿ ಕೊಡಲಾಯಿತು. ಈ BP ಮಂಡಲ ಸಮಿತಿ ಜಾರಿಗೆ ಮಾಡಿದ್ದೆ ಯಾವಾಗಪ್ಪ ಅಂದ್ರೆ 1990ರಲ್ಲಿ ಜಾರಿಗೆ ಮಾಡಲಾಯಿತು ಸ್ನೇಹಿತರೆ. ಅಂದಿನ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ PV ನರಸಿಂಹರಾವ್ರವ್ರು ಏನಿದಾರಲ್ಲ ಈ PV ನರಸಿಂಹರಾವ್ರವ್ರು ಏನು ಮಾಡ್ತಾರಪ್ಪ ಅಂದರೆ ಈ BP ಮಂಡಲ ಸಮಿತಿಯ ವರದಿಯನ್ನು ಜಾರಿಗೆ ಮಾಡ್ತಾರೆ ಸ್ನೇಹಿತರೆ. ಈ BP ಮಂಡಲ ಸಮಿತಿಯ ಅನ್ವಯವಾಗಿ ಸುಮಾರು 3743 ಜಾತಿಗಳೇನಿದಾವಲ್ಲ ಈ ಜಾತಿಗಳನ್ನು ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರ್ಪಡೆ ಮಾಡಲಾಯಿತು ಸ್ನೇಹಿತರೆ. ಸುಮಾರು 3743 ಜಾತಿಗಳೇನಿದಾವಲ್ಲ ಆ 3743 ಜಾತಿಗಳನ್ನು ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರ್ಪಡೆ ಮಾಡಲಾಯಿತು.
ಇವತ್ತು ಕಾಕಾ ಸಾಹೇಬ್ ಕಾಲೇಲ್ಕರ್ ಆಯೋಗ ಆಗಿರಬಹುದು, ಅಥವಾ ಬಿ ಪಿ ಮಂಡಲ ಸಮಿತಿ ಆಯೋಗ, ಬಿ ಪಿ ಮಂಡಲ ಸಮಿತಿಯ ಮೂಲಕ ಸಹಿತ ಏನಪ್ಪ ಅಂದ್ರೆ ರಾಷ್ಟ್ರದೊಳಗೆ ಈ ಜಾತಿ ಅನ್ನುವಂಥ ವ್ಯವಸ್ಥೆ ಏನೈತಲ್ಲ ಮುನ್ನೆಲೆಗೆ ಬಂದಿದೆ ಸ್ನೇಹಿತರೆ. ಜಾತಿ ಅನ್ನುವಂಥ ವ್ಯವಸ್ಥೆ ಪ್ರಸ್ತುತ ನಮ್ಮ ಸಿದ್ದರಾಮಯ್ಯನವರು 2015 ಅವ್ರೇನು ಮಾಡಿದರು, ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಅಂತ ಸಮೀಕ್ಷೆ ಮಾಡ್ಕೊಂಡಿದ್ರು 2015 ಅದು ಜಾರಿಗೆ ಮಾಡೋಕ್ಕಾಗಲಿಲ್ಲ ಅವರಿಗೆ. ಪ್ರಸ್ತುತ 2025 ಏನು ಮಾಡಿದ್ರಪ್ಪ ಅಂದ್ರೆ ಮತ್ತೆ ಮರಳಿ ಏನಪ್ಪ ಅಂದ್ರೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಏನಪ್ಪ ಅಂದ್ರೆ ಅವ್ರೇನು ಮಾಡಿದ್ರು, ವರದಿಯನ್ನು ರೆಡಿ ಮಾಡೋಕ್ಕೆ ಆರಂಭ ಮಾಡಿದ್ರು. ಬಟ್ ಅದು ವರದಿ ಜಾರಿಗೆ ಮಾಡ್ತಾರೋ ಬಿಡ್ತಾರೋ ಅದು ಏನಪ್ಪ ಅಂದ್ರೆ ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಯಾಕಪ್ಪ ಅಂದರೆ ಇದು ಒಂದು ರೀತಿಯಿಂದ ನೋಡಿದ್ರೆ ಒಳ್ಳೆಯ ವಿಚಾರ. ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಕೆಲವೊಂದಿಷ್ಟು ವ್ಯಕ್ತಿಗಳೇನು ಹೇಳ್ತಾರೆ, ಎಲ್ಲಿದು ಜಾತಿ ಗಣತಿ ಜಾತಿ ಗಣತಿ ಜಾತಿ ಗಣತಿ ಅಂತ ಹೇಳ್ತಾರೆ. ಬಟ್ ಇದೇನಪ್ಪ ಅಂದ್ರೆ ಪ್ರತಿಯೊಂದು ಜಾತಿದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಸ್ನೇಹಿತರೆ. ಅದನ್ನು ತಪ್ಪು ದಾರಿಗೆ ಕೊಂಡೊಯ್ಯುವಂಥ ಪ್ರಯತ್ನಗಳನ್ನಾಗ್ತೈತಿ. ಅದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮಿತಿ ಅನ್ಬೇಕು ನಾವು. ಜಾತಿ ಗಣತಿ ಪ್ರತಿಯೊಂದು ಜಾತಿ ಒಳಗೆ ಎಷ್ಟು ಜನ ಶಿಕ್ಷಣ ಪಡೆದುಕೊಂಡಾರ ಅನ್ನೋದು ಬೇಕು ಬ್ಯಾಡ್ ನಮಗೆ. ಪ್ರತಿಯೊಂದು ಜಾತಿ ಒಳಗೆ ಎಷ್ಟು ಜನ ಉದ್ಯೋಗವನ್ನು ಪಡೆದುಕೊಂಡಾರ, ಅವ್ರಿಗೆ ಎಷ್ಟು ಸಾಲ ಐತಿ, ಅವ್ರ ಮನೆಯೊಳಗೆ ಎಷ್ಟು ಜನ ಅದಾರ, ಅವ್ರ ಮನೆಯೊಳಗೆ ಏನೇನು ವಸ್ತುಗಳದಾವ, ಎಷ್ಟು ಹೊಲ ಐತಿ, ಪ್ರತಿಯೊಂದು ವಿಷಯಗಳನ್ನು ಕ್ರೋಢೀಕರಿಸಿದ್ದಾರೆ. ಅದರೊಳಗೆ ಅವರು ಸಾಮಾಜಿಕ ವ್ಯವಸ್ಥೆ ಒಳಗೆ ಯಾವ ರೀತಿ ಸ್ಥಾನಮಾನ ಕೊಟ್ಟಾರ, ಅವ್ರಿಗೆ ಅವ್ರ ಆರ್ಥಿಕ ವ್ಯವಸ್ಥೆ ಯಾವ ರೀತಿ ಐತಿ, ಅವ್ರ ಶೈಕ್ಷಣಿಕ ವ್ಯವಸ್ಥೆ ಯಾವ ರೀತಿ ಐತಿ, ಎಲ್ಲ ವಿಷಯಗಳನ್ನು ಕ್ರೋಢೀಕರಿಸ್ಯಾರಲ್ಲಿ. ಮುಂದೇನಪ್ಪ ಅಂದ್ರೆ ಆ ವರದಿ ಒಂದು ವೇಳೆ ಜಾರಿಗೆ ಐತಪ್ಪ ಅಂದ್ರೆ ಪ್ರತಿಯೊಂದು ಜಾತಿಯ ಜನಸಂಖ್ಯೆ ಗೊತ್ತಾಗ್ತೈತಿ, ಪ್ರತಿಯೊಂದು ಜಾತಿಯ ಸಾಮಾಜಿಕ ವ್ಯವಸ್ಥೆ ನಾವು ತಿಳಿದುಕೊಳ್ಳಬಹುದು, ಪ್ರತಿಯೊಂದು ಜಾತಿಯ ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆಗಳನ್ನು ನಾವು ತಿಳಿದುಕೊಳ್ಳಬಹುದು, ಪ್ರತಿಯೊಂದು ಜಾತಿಯ ಶೈಕ್ಷಣಿಕ ವ್ಯವಸ್ಥೆಗಳನ್ನು ನಾವು ತಿಳಿದುಕೊಳ್ಳಬಹುದು. ತಿಳಿದುಕೊಂಡೇವಪ್ಪ ಅಂದ್ರೆ ಯಾವ ಜಾತಿ ಆರ್ಥಿಕದಲ್ಲಿ ಹಿಂದುಳಿದೈತಿ, ಯಾವ ಜಾತಿ ಸಾಮಾಜಿಕ ಒಳಗೆ ಹಿಂದುಳಿದೈತಿ, ಯಾವ ಜಾತಿ ಶೈಕ್ಷಣಿಕದಿಂದ ವಂಚಿತ ಆಗೈತಿ, ಅಂಥ ಜಾತಿಗಳಿಗೆ ಏನಪ್ಪ ಅಂದರೆ ಮುಂದೆ ಬರುವಂಥ ಸರ್ಕಾರಗಳು ಅವುಗಳಿಗೆ ಹೆಚ್ಚಿನ ಸ್ಥಾನಮಾನ ಆ ಜಾತಿಗಳನ್ನು ಮುಂದೆ ತರುವಂಥ ಪ್ರಯತ್ನಗಳನ್ನು ಮಾಡ್ಕೊಳ್ಬೋದು. ಇದು 2025 ಏನು ಮಾಡ್ಯಾರಪ್ಪ, ಸಮಿತಿ ರಚನೆ ಮಾಡಿ ಇದು 2025 ಏನಪ್ಪ ಅಂದ್ರೆ ಇದು ಅಂದರೆ ಸಮೀಕ್ಷೆ ಏನು ಮಾಡಕತ್ತಾರ, ಕ್ರೋಢೀಕರಿಸ್ಯಾರ. ಆದಷ್ಟು ಏನಪ್ಪ ಅಂದ್ರೆ ವರದಿ ಜಾರಿಗೆ ಆಗ್ಬೋದು. ಕೇಳ್ರಿ, ಇಲ್ಲಿ ಈ ಜಾತಿ ಅನ್ನುವಂಥ ವ್ಯವಸ್ಥೆ ಪುರಾತನ ಕಾಲದಿಂದಲೂ ಅಸ್ತಿತ್ವದೈತಿ ಇಲ್ಲ ಅಂತ ಹೇಳಂಗಿಲ್ಲ. 1953-55 ಕಾಲಘಟ್ಟದಲ್ಲಿ ಸಹಿತ 79ರಿಂದ ಹಿಡ್ಕೊಂಡು 80 ತನಕ ಇದು 90 ಜಾತಿ ವ್ಯವಸ್ಥೆ ಮುನ್ನೆಲೆಗೆ ಐತಿ. ನಮ್ಮ ರಾಜ್ಯದೊಳಗೆ ಪ್ರಸ್ತುತ 2025 ಸಹಿತ ಏನಪ್ಪ ಅಂದ್ರೆ ಜಾತಿ ವ್ಯವಸ್ಥೆ ಮುನ್ನೆಲೆಗೆ ಐತಿ. ಈ ರೀತಿ ಏನಪ್ಪ ಅಂದ್ರೆ ಜೀವಂತವಾಗಿ ಉಳಿದುಕೊಂಡಿದೆ ಅಂತ ಹೇಳ್ಬೋದು ನಾವು. ಜಾತಿ ಅನ್ನುವಂಥ ವ್ಯವಸ್ಥೆ ಏನೈತಲ್ಲ ಪ್ರಸ್ತುತ ದಿನಮಾನಗಳಲ್ಲಿ ಇನ್ನೂ ಸಹಿತ ಏನಪ್ಪ ಅಂದ್ರೆ ಜೀವಂತವಾಗಿ ಉಳಿದುಕೊಂಡಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ಮೂರನೇ ಅಂಶ ಯಾವುದಪ್ಪ ಅಂದರೆ ಪ್ರದೇಶ. ಅಸ್ಮಿತೆಯ ಮೂಲಾಧಾರಗಳಲ್ಲಿ ಮೂರನೇ ಮೂಲಾಧಾರ ಯಾವುದಪ್ಪ ಅಂದರೆ ಪ್ರದೇಶ. ಒಂದನೇದು ಧರ್ಮ, ಎರಡನೇದು ಜಾತಿ, ಮೂರನೇದು ಪ್ರದೇಶ. ಈ ಪ್ರಾದೇಶಿಕ ಅಸ್ಮಿತೆಯು ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ರಾಜಕೀಯದಲ್ಲಿ ತನ್ನದೇ ಆಗಿರತಕ್ಕಂಥ ಪ್ರಮುಖವಾದಂಥ ಪಾತ್ರ ವಹಿಸುತ್ತದೆ ಸ್ನೇಹಿತರೆ. ಈ ಪ್ರಾದೇಶಿಕ ಅಸ್ಮಿತೆ ಏನೈತಲ್ಲ, ಈ ಪ್ರಾದೇಶಿಕ ಅಸ್ಮಿತೆಯು ಇವತ್ತು ರಾಷ್ಟ್ರೀಯ ಆಗಿರಬಹುದು ಮತ್ತು ಪ್ರಾದೇಶಿಕ ರಾಜಕೀಯದಲ್ಲಿ ತನ್ನದೇ ಆಗಿರತಕ್ಕಂಥ ಪಾತ್ರವನ್ನು ವಹಿಸುತ್ತದೆ ಸ್ನೇಹಿತರೆ. ಇವತ್ತು ಮುಲಾಯಂ ಸಿಂಗ್ ಯಾದವ್ ಅನ್ನುವಂಥ ವ್ಯಕ್ತಿ ಆಗಿರಬಹುದು, ಫಾರೂಕ್ ಅಬ್ದುಲ್ಲಾ ಅನ್ನುವಂಥ ವ್ಯಕ್ತಿ ಆಗಿರಬಹುದು, ಜಯಲಲಿತಾ ಅವರಾಗಿರಬಹುದು, ಮಮತಾ ಬ್ಯಾನರ್ಜಿ ಅವರಾಗಿರಬಹುದು, ಕರುಣಾನಿಧಿ ಅವರಾಗಿರಬಹುದು, ಚಂದ್ರಬಾಬು ನಾಯ್ಡು ಅವರಾಗಿರಬಹುದು, ಮುಂತಾದ ನಾಯಕರೇನಪ್ಪ ಅಂದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಪ್ರಾದೇಶಿಕ ಅಸ್ಮಿತೆಯನ್ನು ಸ್ಪಷ್ಟಪಡಿಸಿದ್ದಾರೆ ಸ್ನೇಹಿತರೆ. ಇವತ್ತು ನಾವು ಸರ್ಕಾರವನ್ನು ರಚನೆ ಮಾಡ್ಕೊಳ್ಬೇಕಾದ್ರೆ ಯಾವುದೇ ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತ ಬರದೇ ಇದ್ದಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳ ಬೆಂಬಲವನ್ನು ಪಡೆದುಕೊಂಡು ಸರ್ಕಾರವನ್ನು ರಚನೆ ಮಾಡ್ತಾರೆ. ನರೇಂದ್ರ ಮೋದಿ ಅವರಿಗೆ 2024 ಲೋಕಸಭೆ ಚುನಾವಣೆ ನಡೀತಲ್ಲ, ಈ ಲೋಕಸಭೆ ಚುನಾವಣೆ ಒಳಗೆ ಯಾವುದೇ ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತ ಸಿಗಲಿಲ್ಲ.
ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಏನು ಮಾಡಿದ್ರಪ್ಪ ಅಂದರೆ ಪ್ರಾದೇಶಿಕ ಪಕ್ಷಗಳ ಬೆಂಬಲವನ್ನು ಪಡೆದುಕೊಂಡು ಇವತ್ತ JDU ಆಗಿರಬಹುದು TDP ಪಕ್ಷದ ಬೆಂಬಲವನ್ನು ಪಡೆದುಕೊಂಡೇನಪ್ಪ ಅಂದ್ರೆ ನರೇಂದ್ರ ಮೋದಿ ಅವರು ರಾಷ್ಟ್ರದ ಪ್ರಧಾನಮಂತ್ರಿ ಆದರು ಸ್ನೇಹಿತರೆ. ಈ ರಾಷ್ಟ್ರೀಯ ರಾಜಕೀಯದಲ್ಲಿ ಈ ಚಂದ್ರಬಾಬು ನಾಯ್ಡು ಅವರು ಏನಪ್ಪ ಅಂದ್ರೆ ಇವರು TDP ನಾಯಕ ಸ್ನೇಹಿತರೆ. ಇವರು TDP ನಾಯಕ, ತೆಲುಗು ದೇಶಂ ಪಾರ್ಟಿ ಅಂತ ನಾವು ಕರಿತೇವಲ್ಲ, ಈ ತೆಲುಗು ದೇಶಂ ಪಾರ್ಟಿಯ ನಾಯಕರು. ಇವರೇನಪ್ಪ ಅಂದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಪ್ರಾದೇಶಿಕ ಅಸ್ಮಿತೆಯನ್ನು ಸ್ಪಷ್ಟಪಡಿಸಿದ್ದಾರೆ ಸ್ನೇಹಿತರೆ. ಚಂದ್ರಬಾಬು ನಾಯ್ಡು ಅಷ್ಟೇ ಅಲ್ಲ, ಮುಲಾಯಂ ಸಿಂಗ್ ಯಾದವ್ ಆಗಿರಬಹುದು, ಫಾರೂಕ್ ಅಬ್ದುಲ್ ಆಗಿರಬಹುದು, ಜಯಲಲಿತಾ ಆಗಿರಬಹುದು, ಮಮತಾ ಬ್ಯಾನರ್ಜಿ ಆಗಿರಬಹುದು, ಕರುಣಾನಿಧಿ ಆಗಿರಬಹುದು, ಚಂದ್ರಬಾಬು ನಾಯ್ಡು ಆಗಿರಬಹುದು, ಪ್ರಸ್ತುತ ನಮ್ಮ ದೇವೇಗೌಡರು HD ಕುಮಾರಸ್ವಾಮಿ ಅವರಾಗಿರಬಹುದು, ದೇವೇಗೌಡರಾಗಿರ್ಬೋದು, ಇವರು ಸಹಿತ ಏನಪ್ಪ ಅಂದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಪ್ರಾದೇಶಿಕ ಅಸ್ಮಿತೆಯನ್ನು ಸ್ಪಷ್ಟಪಡಿಸಿದ್ದಾರೆ ಸ್ನೇಹಿತರೆ. ಇವತ್ತ ಮಹಾರಾಷ್ಟ್ರದ ವಿದರ್ಭ ಆಗಿರಬಹುದು, ಅಸ್ಸಾಮಿನ ಬೋಡೋಲ್ಯಾಂಡ್ ಆಗಿರಬಹುದು, ಪಶ್ಚಿಮ ಬಂಗಾಳದ ಗೋರ್ಖಾಲ್ಯಾಂಡ್ ಆಗಿರಬಹುದು, ಮಣಿಪುರದ ಕುಕಿ ಜನಾಂಗಗಳಾಗಿರಬಹುದು, ಇವರೇನಪ್ಪ ಅಂದ್ರೆ ಹೋರಾಟಗಳ ಮೂಲಕ ಪ್ರಾದೇಶಿಕ ಅಸ್ಮಿತೆಯನ್ನು ಜೀವಂತಗೊಳಿಸುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ ಸ್ನೇಹಿತರೆ. ಮಹಾರಾಷ್ಟ್ರದ ವಿದರ್ಭದ ನಾಗರಿಕರೇನಿದಾರಲ್ಲ, ಅಸ್ಸಾಮಿನ ಬೋಡೋಲ್ಯಾಂಡ್ ನಾಗರಿಕರೇನಿದಾರ, ಪಶ್ಚಿಮ ಬಂಗಾಳದ ಗೋರ್ಖಾಲ್ಯಾಂಡ್ ನಾಗರಿಕರೇನಿದಾರಲ್ಲ, ಮಣಿಪುರದ ಕುಕಿ ಜನಾಂಗ ಅಂತ ನಾವು ಕರಿತೇವಲ್ಲ. ಯಾವ ಜನಾಂಗ? ಮಣಿಪುರದ ಕುಕಿ ಜನಾಂಗ. ಕುಕಿ ಮತ್ತು ಮೈತೇಲಿಯ ಜನಾಂಗಗಳ ನಡುವೆ ಘರ್ಷಣೆ ಐತಿ ಸ್ನೇಹಿತರಲ್ಲಿ. ಮಣಿಪುರ ರಾಜ್ಯದೊಳಗ ಕುಕಿ ಮತ್ತು ಮೈತೇಲಿ ಜನಾಂಗ ಏನದವಲ್ಲ, ಇವು ಬುಡಕಟ್ಟು ಜನಾಂಗಗಳು, ಇವೆರಡೂ ಜನಾಂಗಗಳ ನಡುವೆ ಘರ್ಷಣೆ ಐತಿ. ಇಲ್ಲೇನಪ್ಪ ಅಂದ್ರೆ ಕುಕಿ ಜನಾಂಗ ಹೋರಾಟ ಮಾಡುವುದರ ಮೂಲಕ ಪ್ರಾದೇಶಿಕ ಅಸ್ಮಿತೆ ಏನೈತಲ್ಲ ಇದನ್ನು ಜೀವಂತವಾಗಿ ಇಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಜೀವಂತವಾಗಿ ಇಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇವತ್ತು ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕದಲ್ಲಿ ಸಹಿತ ನಾವು ಕಂಡುಕೊಳ್ಳಬಹುದು. ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಸಹಿತ ನಾವು ಕಂಡುಕೊಳ್ಳಬಹುದು. ಕಲ್ಯಾಣ ಕರ್ನಾಟಕದವರು ಸೆಪ್ಟೆಂಬರ್ 17ಕ್ಕೆ ಪ್ರತ್ಯೇಕ ನಮಗೆ ರಾಜ್ಯ ಬೇಕಂತ ಕೂಗೆಬ್ಬಿಸಿದ್ರು. ಮೊನ್ನೆ ಅಧಿವೇಶನ ನಡೆದಂಥ ಸಂದರ್ಭ, ಚಳಿಗಾಲ ಅಧಿವೇಶನ ನಡೀತಲ್ಲ ಬೆಳಗಾವಿ ಒಳಗೆ, ಆವಾಗೂ ಸಹಿತ ನಮ್ಮ ರಾಜೀವ್ ಕಾಗೆ ಅವರು ನಮಗೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಬೇಕಂತ ಹೇಳಿಕೆ ಕೊಟ್ಟಿದ್ರು. ಅವರು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಬೇಕಂತ ಹೇಳಿಕೆ ಕೊಟ್ಟಿದ್ರು. ಅಷ್ಟೇ ಅಲ್ಲದೇನಪ್ಪ ಅಂದ್ರೆ ಈ ರೀತಿ ಏನಪ್ಪ ಅಂದ್ರೆ ಪ್ರಾದೇಶಿಕ ಅಸ್ಮಿತೆಯನ್ನು ಇನ್ನಷ್ಟು ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಜನಾಂಗಗಳಾಗಿರಬಹುದು, ಕೆಲವೊಂದಿಷ್ಟು ನಾಯಕರೇನಪ್ಪ ಅಂದ್ರೆ ಅದನ್ನು ಜೀವಂತವಾಗಿ ಇಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇನ್ನು 4ನೇ ಅಂಶ ಯಾವುದಪ್ಪ ಅಂದರೆ ಭಾಷೆ. ಅಸ್ಮಿತೆಯ ಮೂಲಾಧಾರಗಳಲ್ಲಿ ಕೊನೆಯದಾಗಿರ್ತಕ್ಕಂಥ ಅಂಶ ಯಾವುದಪ್ಪ ಅಂದರೆ ಭಾಷೆ ಸ್ನೇಹಿತರೆ. ನಮ್ಮ ಭಾರತ ಸಂವಿಧಾನದಲ್ಲಿ 17ನೇ ಭಾಗ ಏನೈತಲ್ಲ, ಈ 17ನೇ ಭಾಗದಲ್ಲಿ ಸುಮಾರು 22 ಅಧಿಕೃತ ಭಾಷೆಗಳನ್ನು ನಾವು ಕಂಡುಕೊಳ್ಬಹುದು ಸ್ನೇಹಿತರೆ. ಸುಮಾರು ಎಷ್ಟು ಭಾಷೆಗಳನ್ನು ಕಂಡುಕೊಳ್ಬಹುದಪ್ಪ ಅಂದರೆ ಸುಮಾರು 22 ಅಧಿಕೃತ ಭಾಷೆಗಳನ್ನು ನಾವು ಕಂಡುಕೊಳ್ಬಹುದು. ಅಷ್ಟೇ ಅಲ್ಲದೆ ಸುಮಾರು 11 ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದುಕೊಂಡಿರ್ತಕ್ಕಂಥ ಭಾಷೆಗಳನ್ನು ನಾವು ಸಹಿತ ಕಂಡುಕೊಳ್ಬಹುದು ಸ್ನೇಹಿತರೆ. ಭಾರತ ಸಂವಿಧಾನದ ಭಾಗ 17ರಲ್ಲಿ 22 ಅಧಿಕೃತ ಭಾಷೆಗಳಾಗಿರಬಹುದು ಮತ್ತು 11 ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡಿರ್ತಕ್ಕಂಥ ಭಾಷೆಗಳ ಬಗ್ಗೆ ಸಹಿತ ನಾವು ನೋಡಿಕೊಳ್ಳಬಹುದು ಸ್ನೇಹಿತರೆ. ಭಾರತ ರಾಷ್ಟ್ರದೊಳಗೆ ಸುಮಾರು 19,000ಕ್ಕಿಂತ ಹೆಚ್ಚು ಭಾಷೆಗಳನ್ನು ಒಳಗೊಂಡಿದೆ ಸ್ನೇಹಿತರೆ. ನಮ್ಮ ಭಾರತ ರಾಷ್ಟ್ರ ಏನೈತೆ 19,000ಕ್ಕಿಂತ ಹೆಚ್ಚು ಭಾಷೆಗಳಂದ್ರೆ ವಿಚಾರ ಮಾಡಿಕೊಡ್ರಿ. ಪ್ರತಿಯೊಂದು ಭಾಷೆಯ ಲಿಪಿಗಳನ್ನೇ ಬೇರೆ ಬೇರೆ ಇರ್ತಾವೆ. ಪ್ರತಿಯೊಂದು ಭಾಷೆಯ ಲಿಪಿಗಳನ್ನೇ ಬೇರೆ ಬೇರೆ ಇರ್ತವೆ. ನಮ್ಮ ಭಾರತ 5,000ಕ್ಕಿಂತ ಹೆಚ್ಚು ಜಾತಿಗಳನ್ನು ಒಳಗೊಂಡಿರ್ತಕ್ಕಂಥ ರಾಷ್ಟ್ರ, 19,000ಕ್ಕಿಂತ ಹೆಚ್ಚು ಉಪಭಾಷೆಗಳನ್ನು ಒಳಗೊಂಡಿರ್ತಕ್ಕಂಥ ರಾಷ್ಟ್ರವಾಗಿದೆ ಸ್ನೇಹಿತರೆ. ಇವತ್ತು ಹಲವಾರು ನಾಯಕರು ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರಗಳಿಂದ ಭಾಷೆಯ ಸೌಲಭ್ಯವನ್ನು ಪಡೆಯಲು ಪ್ರಯತ್ನಿಸುತ್ತಿವೆ. ಅಥವಾ ಕೆಲವೊಂದಿಷ್ಟು ಭಾಷೆಯ ರಾಜಕೀಯ ನಾಯಕರು
ಮತ್ತೊಂದು ಭಾಷೆಯ ಮೇಲೆ ಹೇರಿಕೆ ಮಾಡುವಂಥ ಪ್ರಯತ್ನಗಳನ್ನಾಗ್ತಾ ಇದೆ. ಇವತ್ತು ಹಿಂದಿ ಭಾಷೆ ಕೆಲವೊಂದಿಷ್ಟು ಜನ ಏನು ಹೇಳ್ತಾರೆ, ಅದು ರಾಷ್ಟ್ರೀಯ ಭಾಷೆ ಅಂತ ಹೇಳ್ತಾರೆ. ಅದು ರಾಷ್ಟ್ರೀಯ ಭಾಷೆ ಅಲ್ಲ ಸ್ನೇಹಿತರೆ. ಅದು ಏನಪ್ಪ ಅಂದ್ರೆ ಆಡಳಿತ ಭಾಷೆ, ಅದು ಅಷ್ಟೇ. ಅದು ರಾಷ್ಟ್ರೀಯ ಭಾಷೆ ಅಲ್ಲದು. ಇವತ್ತು ನಮ್ಮ ಕನ್ನಡಕ್ಕೆ ಯಾವ ರೀತಿ ಸ್ಥಾನಮಾನ ಐತೋ ಹಿಂದಿಗೂ ಸಹಿತ ಅದೇ ರೀತಿ ಸ್ಥಾನಮಾನ ಐತಿ. ಇವತ್ತು ನೀವು ಅಧಿವೇಶನದೊಳಗೆ ಇವತ್ತು ನಮ್ಮ ಕರ್ನಾಟಕದ ಯಾವುದಾದ್ರೂ ಒಬ್ಬ ನಾಗರಿಕ MP ಆದಂತ ತಿಳ್ಕೊಂಡ್ಬಿಡ್ರಿ. ಉದಾಹರಣೆಗೆ ಒಂದು ವೇಳೆ ವಿಜಯಪುರ ಜಿಲ್ಲೆಯದಿಂದ, ಯಾವ ಜಿಲ್ಲೆ? ವಿಜಯಪುರ ಜಿಲ್ಲೆಯದಿಂದ ಏನಪ್ಪ ಅಂದ್ರೆ ಇಲ್ಲೇ SC ಕ್ಷೇತ್ರ ಐತಿದು ಇರಲಿ ಕೇಳ್ರಿ. ವಿಜಯಪುರ ಜಿಲ್ಲೆಯದಿಂದ MP ಆದ ಅಂದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಥವಾ ಲೋಕಸಭಾ ಸದಸ್ಯ ಆದ ಅಂತ ತಿಳ್ಕೊಂಡ್ಬಿಡ್ರಿ. ನನಗೆ ಕನ್ನಡ ಒಂದೇ ಭಾಷೆ ಮಾತಾಡಕ್ಕೆ ಬರ್ತೈತಿ. ನನಗೇನಪ್ಪ ಕನ್ನಡ ಒಂದೇ ಮಾತಾಡೋ, ಸ್ವಲ್ಪ ಇಂಗ್ಲೀಷ್ ಮಾತಾಡ್ಬೋದು. ಇಲ್ಲಿ ಕನ್ನಡ ನನಗೆ ಭಾಷೆ ಬರ್ತೈತಿ. ಅಲ್ಲಿ ಕಲಾಪ ನಡೆಯುವಂಥ ಸಂದರ್ಭದಲ್ಲಿ ಇಲ್ಲ ನೀ ಇಂಗ್ಲೀಷ್ನಾಗೆ ಮಾತಾಡಬೇಕು, ನೀ ಹಿಂದಿದಾಗೆ ಮಾತಾಡಬೇಕು ಅಂತೇನಪ್ಪ ಅಂದ್ರೆ ಹೇರಿಕೆ ಮಾಡೋಂಗಿಲ್ಲ. ನನ್ನ ಮಾತೃಭಾಷೆ ಒಳಗೆ ನನಗೆ ಅವಕಾಶ ಮಾಡಿಕೊಡ್ಬೇಕು. ನಮ್ಮ ಸಂವಿಧಾನ ಹೇಳ್ತೈತಿ, ಭಾರತ ಸಂವಿಧಾನದ ಭಾಗ 17 ಏನು ಹೇಳ್ತೈತಿ, ಯಾವುದೇ ಒಬ್ಬ ನಾಗರಿಕನಿಗೆ ಬೇರೆ ಬೇರೆ ಭಾಷೆಗಳು ಅವನಿಗೆ ಬರಲಿಲ್ಲಪ್ಪ ಅಂದ್ರೆ ಆತನಿಗೇನಪ್ಪ ಅಂದ್ರೆ ಮಾತೃಭಾಷೆ ಒಳಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮಾತೃಭಾಷೆ ಒಳಗೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ವಿಷಯಗಳನ್ನು ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಎಷ್ಟನೇ ಭಾಗ ಹೇಳ್ತೈತಿ? ಭಾರತ ಸಂವಿಧಾನದ 17ನೇ ಭಾಗ ಹೇಳ್ತೈತಿ. 17ನೇ ಭಾಗ ಹೇಳ್ತೈತಿ ಸ್ನೇಹಿತರೆ. ಅಂದರೆ ಏನಪ್ಪ ಅಂದರೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು, ರಾಜ್ಯ ಸರ್ಕಾರಗಳಿಂದ ಭಾಷಾ ಸೌಲಭ್ಯವನ್ನು ಪಡೆಯಲು ಏನಪ್ಪ ಅಂದ್ರೆ ಪ್ರಸ್ತುತ ದಿನಮಾನಗಳಲ್ಲೂ ಕೆಲವೊಂದಿಷ್ಟು ರಾಜಕೀಯ ನಾಯಕರು ಪ್ರಯತ್ನಿಸುವಂಥ ಮಾಡುತ್ತಿದ್ದಾರೆ. ಅದಕ್ಕಾಗಿ ಇಲ್ಲೇನಪ್ಪ ಅಂದ್ರೆ ಇಷ್ಟೆಲ್ಲ ಭಾಷೆಗಳನ್ನು ಒಳಗೊಳ್ಳಲಾಗಿದೆ. ಸುಮಾರು 19,000ಕ್ಕಿಂತ ಹೆಚ್ಚು ಉಪಭಾಷೆಗಳನ್ನು ವಿಚಾರ ಮಾಡಿಕೊಡಿ ಯಾವ ರೀತಿ ಐತೆ ನಮ್ಮ ಭಾರತ ರಾಷ್ಟ್ರ. ಅಸ್ಮಿತೆಯ ಇವೆಲ್ಲ ಏನಪ್ಪ ಅಂದ್ರೆ ಮೂಲಾಧಾರಗಳ ಸ್ನೇಹಿತರೆ. ಇವತ್ತ ಧರ್ಮ ಆಗಿರಬಹುದು, ಪ್ರದೇಶ ಆಗಿರಬಹುದು, ಜಾತಿ ಆಗಿರಬಹುದು, ನೆಕ್ಸ್ಟ್ ಭಾಷೆಗಳಾಗಿರ್ಬೋದು, ಇವೆಲ್ಲ ಏನಪ್ಪ ಅಂದ್ರೆ ಅಸ್ಮಿತೆಯ ಮೂಲಾಧಾರಗಳು. 2 ಮಾರ್ಕ್ಸಿಗಾದರೂ ಕೇಳಬಹುದು, ಇಲ್ಲಾಂದ್ರೆ 5 ಮಾರ್ಕ್ಸಿಗಾದರೂ ಕೇಳಬಹುದು. ಸ್ವಲ್ಪ ಈ ವಿಷಯದ ಕಡೆಗೆ ಏನಪ್ಪ ಅಂದ್ರೆ ಗಮನ ಹರಿಸಿ. ಇಲ್ಲಿಗೆ ನಾನು ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಶುಭವಾಗಲಿ.